ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ರಾಜಸ ತಾಮಸ ಸ್ವಭಾವಗಳಿಗೆ ಅಥವಾ ಪ್ರಭಾವಗಳಿಗೆ ಒಳಗಾದವರು, ಸ್ವಭಾವದವರು ನನ್ನನ್ನು ಎಲ್ಲರಂತೆಯೇ ಪಂಚಭೌತಿಕ ಶರೀರವುಳ್ಳವ, ನಶ್ವರವಾದ ದೇಹವುಳ್ಳವ ಅಂತ ತಿಳ್ಕೊಳ್ತಾರೆ. ಆದರೆ ದೈವೀ ಪ್ರಕೃತಿ ಅಂದರೆ ಸಾತ್ವಿಕ ಸ್ವಭಾವ ಉಳ್ಳವರು ಎಂದೂ ಹಾಗೆ ತಿಳಿದುಕೊಳ್ಳುವುದಿಲ್ಲ. ಅವರಿಗೆ ಮಾತ್ರ ಗೊತ್ತು, ನಾನು ಜ್ಞಾನಾನಂದಮಯ ಶರೀರ, ನನಗೆ ಪ್ರಾಕೃತವಾದ ಶರೀರ ಇಲ್ಲ. ಭಗವಂತನನ್ನು ಪ್ರಾಚೀನ ಗ್ರಂಥಗಳು, ವೇದಗಳು, ಪುರಾಣಗಳು ಎರಡು ರೀತಿಯಿಂದ ಹೇಳ್ತವೆ. ಅದು ಜನರಿಗೆ ಗೊಂದಲ, ಅನೇಕ ಮಂದಿ ವಿದ್ವಾಂಸರಿಗೆ, ಜನರಿಗೆ ಅಂದರೆ ಸಾಮಾನ್ಯ ಜನರೇನು ಗೊಂದಲ ಮಾಡಿಕೊಳ್ಳಲ್ಲ, ದೊಡ್ಡವರು ಹೇಳಿದನ್ನು ನಂಬಿ ಬಿಡ್ತಾರೆ. ಈ ವಿದ್ವಾಂಸರಿಗೆ ಯಾವಾಗಲೂ ಗೊಂದಲ ಆಗೋದು. ಅದು ಪೂರ ಗೊತ್ತಿರೋ ಹಾಗಿಲ್ಲ, ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿದೆ, ಗೊತ್ತಿದೆ ಅಂತ ಹೇಳುವ ಹೇಳಿ ಗೊತ್ತಿಲ್ಲ. ಈ ಅರ್ಧಂಬರ್ಧ ಓದಿಕೊಂಡ ಪಂಡಿತರಿದ್ದಾರಲ್ಲ, ಅವರು ಸಮಸ್ಯೆ, ಸಮಾಜಕ್ಕೆ ಸಮಸ್ಯೆ, ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ. ಅವ್ರ ಹತ್ರ ಪಾಠ ಕೇಳಿದವರ ಗತಿ ದೇವರೇ ಗತಿ. ಏನಾಗತ್ತೆ ಅಂದರೆ, ವೇದದಲ್ಲಿ ಭಗವಂತ ಅಶರೀರ, ಅಶರೀರಂ ವಾವ ಸಂತಂ ಪ್ರಿಯಾ ಪ್ರಿಯೇನ ಸ್ಪೃಶತಃ, ಭಗವಂತನಿಗೆ ಶರೀರ ಇಲ್ಲ ಅಂತ ಕೆಲವು ಕಡೆ ಹೇಳ್ತಾರೆ. ಭಗವಂತನಿಗೆ ಎತ್ತೇ ರೂಪಂ ಕಲ್ಯಾಣತ್ವಂ ದತ್ತೇ ಪಶ್ಯಾಮಿ, ಭಗವಂತನಿಗೆ ರೂಪ ಇದೆ ಅಂತ ಕೆಲವು ಕಡೆ ಹೇಳ್ತಾರೆ. ಹಾಗೆ ಭಗವಂತ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಅವನಿಗೆ ಯಾವ ಗುಣಗಳೂ ಇಲ್ಲ. ಆಮೇಲೆ ನಿರನಿಷ್ಠ ನಿರವಧ್ಯ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸದ್ಯ ಸರ್ವಜ್ಞ ಸರ್ವವಿದ್ಯಸ್ಯ ಜ್ಞಾನಮಯಂತಪಃ, ಜ್ಞಾನಾನಂದಾದಿ ಗುಣಗಳನ್ನು ಹೇಳ್ತಾರೆ. ನಿರ್ಗುಣ ಅಂತ ಹೇಳ್ತಾರೆ, ನಿರಾಕಾರ ಅಂತ ಹೇಳ್ತಾರೆ, ಸಾಕಾರ ಅಂತ ಹೇಳ್ತಾರೆ, ಶರೀರ ಇಲ್ಲ ಅಂತ ಹೇಳ್ತಾರೆ, ಶರೀರ ಇದೆ ಅಂತ ಹೇಳ್ತಾರೆ. ಇದೆಲ್ಲದರಿಂದ ಅನಂತರದ ಈ ಉಪನಿಷತ್ತಿನ ವೇದಕಾಲದ ಒಂದು ಅಧ್ಯಯನದ ಉಪಾಸನೆಯ ಪರಂಪರೆ ಕಳಚಿ ಹೋದಾಗ ಈ ಎಲ್ಲ ವಾಕ್ಯಗಳು ಹೊಸತಾಗಿ ಕಂಡವು. ಇದಕ್ಕೆ ಏನು ಅರ್ಥ ಅನ್ನೋ ಗೊಂದಲ ಬಂತು. ಆ ಗೊಂದಲದಲ್ಲಿ ಅವರವರಿಗೆ ತೋಚಿದಂತೆ ಅವರವರು ಅರ್ಥ ಬರೆದರು. ಒಂದು ವಾದ ಬಂತು, ಭಗವಂತನಿಗೆ ಆಕಾರ ಇಲ್ಲ, ನಿರಾಕಾರ, ಭಗವಂತನಲ್ಲಿ ಯಾವ ಗುಣಗಳೂ ಇಲ್ಲ, ಅವನು ನಿರ್ಗುಣ, ಅವನು ವಾಯ್ಡ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಬಿರೆಫ್ಟ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಯಾವ ಧರ್ಮಗಳೂ ಇಲ್ಲ, ಅದು ಧರ್ಮಶೂನ್ಯವಾಗಿರತಕ್ಕಂಥ ಒಂದು ಅಸ್ತಿತ್ವ ಅಂತ. ಅದಕ್ಕೆ ಆದ್ದರಿಂದ ಯಾವ ಧರ್ಮವಿಲ್ಲದೆ ಇದಕ್ಕೆ ಶರೀರ ಇರೋ ಸಾಧ್ಯ ಉಂಟ ಅಂದ. ಅದಕ್ಕೆ ಶರೀರ, ದೇಹವೂ ಇಲ್ಲ, ಆಕಾರವೂ ಇಲ್ಲ, ಯಾವ ಧರ್ಮಗಳು, ಯಾವ ಕ್ವಾಲಿಟೀಸು ಇಲ್ಲ. ಅದು ಎಲ್ಲಿ ತನಕ ಅತಿವಾದ ಹೋಯಿತು ಅಂದರೆ, ವೇದದಲ್ಲಿ ಮತ್ತೆ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮಣ, ಭಗವಂತ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ ಅಂತ ಹೇಳಿದ್ರು. ಸತ್ಯ ಸ್ವರೂಪ ಅಂದರೆ ಸತ್ಯ ಸ್ವರೂಪ ಅಂತ ಅರ್ಥ ಅಲ್ಲ, ಅಸತ್ಯ ಅಲ್ಲ ಅಂತ ಅರ್ಥ. ಜ್ಞಾನ ಸ್ವರೂಪ ಅಂದರೆ ಜ್ಞಾನ ಸ್ವರೂಪ ಅಲ್ಲ, ಅಜ್ಞಾನ ಸ್ವರೂಪ ಅಲ್ಲ ಅಂತ ಅಷ್ಟೇ ಅರ್ಥ. ಇದು ಫಿಲಾಸಫಿಯಲ್ಲಿ ಬೆಳೆದು ಬಂದ ಒಂದು ವಾದ. ಆದ್ದರಿಂದ ಅನಂತ ಅಂದರೆ ಅನಂತ ಹೌದು ಅಂತ ಅರ್ಥ ಅಲ್ಲ, ಅಂತ ಇದ್ದದ್ದು ಅಲ್ಲ ಅಂತ ಅಷ್ಟೇ ಅರ್ಥ. ನೆಗೆಟಿವ್ ಕ್ವಾಲಿಟೀಸ್ ಮಾತ್ರ ಇರ್ಬೋದು ಹೊರತು ಪಾಸಿಟಿವ್ ಕ್ವಾಲಿಟೀಸ್ ಯಾವುದೂ ದೇವರಲ್ಲಿ ಇಲ್ಲ ಅಂತ ಒಂದು ವಾದ ಬೆಳೆಯಿತು. ಈ ವಾದವನ್ನು ಪ್ರಾರಂಭ ಮಾಡಿದವರು ಇವತ್ತು ಭಾರತದಲ್ಲಿ ಸರ್ವತ್ರ ಪ್ರಖ್ಯಾತರಾದ ಶಂಕರಾಚಾರ್ಯರು. ಅವನಿಗೆ ಯಾವ ಕ್ವಾಲಿಟೀಸು ಇಲ್ಲ ಅಂತ ಜನ ನಂಬಿದ್ರು, ಕೆನ್ನೆ ತಟ್ಟಿಕೊಂಡ್ರು. ಇವತ್ತಿಗೂ ಕೆನ್ನೆ ತಟ್ಟಿಕೋತಾರೆ. ಯಾವ ಕ್ವಾಲಿಟೀಸು ಇಲ್ಲ ದೇವರಿಗೆ, ಜ್ಞಾನ ಇಲ್ಲ ಅಂತ ಹೇಳಿದ್ರು ಅವರು. ಒಪ್ಪಿಕೊಂಡ್ರು ಜನ, ಅವನಿಗೆ ಜ್ಞಾನ ಇಲ್ಲ. ಮತ್ತು ಜ್ಞಾನ ಸ್ವರೂಪ ಅಂದರೆ ಅಜ್ಞಾನ ಇಲ್ಲ ಅಂತ ಅಷ್ಟೇ ಅರ್ಥ, ಜ್ಞಾನ ಇದೆ ಅಂತ ಅರ್ಥ ಅಲ್ಲ. ಅವನು ಸತ್ತು ಅಂದರೆ ಸತ್ತು ಹೌದು ಅಂತ ಅರ್ಥ ಅಲ್ಲ, ಅಸತ್ತು ಅಲ್ಲ ಅಂತ ಇಷ್ಟೇ ಅರ್ಥ. ಸತ್ಯ ಹೌದು ಅಂತ ಹೇಳಬೇಡ್ರಿ, ಅದು ಕ್ವಾಲಿಟಿ ಅನ್ನೋದು ಪಾಸಿಟಿವ್ ಕ್ವಾಲಿಟೀಸ್ ಆಯಿತು. ಅಸತ್ಯ ಅಲ್ಲ ಅಂತ ಇಷ್ಟೇ ಅರ್ಥ. ಹೀಗೆ ಹೇಳಿದವರು ಅವರು. ಅನೃತ ಜಡ ವಿರೋಧಿ ರೂಪಂ ಅಂತತ್ರಯ ದುಃಖತಾ ವಿರುದ್ಧಂ
ಅನೃತ ಜಡ ವಿರೋಧಿ ರೂಪಂ. ಸತ್ಯ ಅಂದರೆ ಅನೃತ ವಿರೋಧಿ, ಸುಳ್ಳಲ್ಲ ಅಂತ ಇಷ್ಟೇ ಅರ್ಥ. ಜ್ಞಾನ ಸ್ವರೂಪ ಅಂತ ಅರ್ಥ ಅಲ್ಲ, ಜಡ ಅಲ್ಲ ಅಂತ ಇಷ್ಟೇ ಅರ್ಥ. ಜಡ ವಿರೋಧಿ ರೂಪಂ ಅಂತತ್ರಯ ಮಲ ದುಃಖತಾ ವಿರುದ್ಧಂ. ಆನಂದ ರೂಪ ಅಂದರೆ ಆನಂದ ರೂಪ ಅಲ್ಲ, ದುಃಖ ಸ್ವರೂಪ ಅಲ್ಲ ಅಂತ ಇಷ್ಟೇ ಅರ್ಥ. ದುಃಖ ಇಲ್ಲದೆ ಇರುವುದಕ್ಕೆ ಆನಂದ ಅಂತ ಹೇಳೋದು, ನಿಜವೇ ಆನಂದವೂ ಇಲ್ಲ. ಯಾಕೆಂದ್ರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಶ್ರುತಿಯವರ ಕಿವಿ ಹೊಡಿತಾ ಇತ್ತು. ನಿರ್ಗುಣ ಭಗವಂತ, ನಿರ್ಗುಣ ಭಗವಂತ, ನಿರ್ಗುಣ ಅಂತ. ಆಮೇಲೆ ಅದೇ ರೀತಿ ಅಶರೀರಂ ಭಾವ ಸಂತಂ, ಭಗವಂತನಿಗೆ ಶರೀರ ಇಲ್ಲ. ಶರೀರ ಇಲ್ಲದಿದ್ದನ್ನು ಗುಣ ಇರುವುದೆಲ್ಲಿ ಅದು ಏನೂ ಇಲ್ಲ ಅಂದ. ಅವನು ಶರೀರ ಇದೆ, ಶರೀರ ಇಲ್ಲ, ಗುಣ ಇದೆ, ಗುಣ ಇಲ್ಲ. ಈ ಗೊಂದಲಗಳು, ಈ ವಿರುದ್ಧ ಧರ್ಮಗಳು, ಅದನ್ನು ಭಾಗವತದಲ್ಲಿ ಯಸ್ಮಿನ್ ವಿರುದ್ಧ ಗತಯೋಪ್ಯನಿಶಂಪತಂತಿ ಅಂತ ವಿರುದ್ಧ ಧರ್ಮಗಳನ್ನು ಒಬ್ಬನಲ್ಲಿ ಕೂಡಿಸಲಿಕ್ಕೆ ಬರುವ ಒಂದು ಸಂಗತಿ ಇದೆ, ಅದು ದೇವರು ಅಂತ ಹೇಳಿ. ಆದರೆ ಈ ಹುಳಿಲೇ ಇಲ್ಲ ಅನೇಕ ಜನ ಪಂಡಿತರು, ಇವು ವಿರುದ್ಧ, ಆದ್ದರಿಂದ ಯಾವುದೋ ಒಂದು ತಪ್ಪು ಒಂದು ಸತ್ಯ ಅಂತ. ಭಗವಂತನಲ್ಲಿ ಅದನ್ನು ಸಮನ್ವಯ ಮಾಡುವುದನ್ನು ಕೃಷ್ಣ ಇಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ. ಭಗವಂತನಿಗೆ ಶರೀರ ಇಲ್ಲ ಅಂತ ಹೇಳಿದ್ರಲ್ವಾ, ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ. ನನಗೆ ಪಂಚಭೌತಿಕ ಶರೀರ ಇಲ್ಲ, ಪಂಚಭೌತಿಕ ಶರೀರ ಇಲ್ಲ, ಅದನ್ನ ನನ್ನ ಶರೀರ ಅಂತ ಕರೀತಾರೆ. ನಿಮಗೆಲ್ಲರಿಗೂ ಪರಿಚಿತವಾಗಿರುವ ಶರೀರ ಅಂದರೆ ಮಣ್ಣು ನೀರು ಬೆಂಕಿಯಿಂದ ಮಾಡಿದ ಶರೀರವೇ ಹೊರತು ಜ್ಞಾನಾನಂದಮಯವಾದ ಶರೀರ ಯಾರಿಗಾರು ಗೊತ್ತುಂಟಾ? ಪರಿಚಿತವೋ ಅಲ್ಲ. ಅದರಿಂದ ಶರೀರ ಇಲ್ಲ ಅಂದರೆ ಯಾವುದನ್ನು ಶರೀರ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂಥ ಶರೀರ ಭಗವಂತನಿಗೆ ಇಲ್ಲ. ಆದರೆ ಶರೀರ ಉಂಟು, ಯಾವುದು? ಜ್ಞಾನಾನಂದಮಯವಾದ ಶರೀರ ಉಂಟು. ಅದನ್ನ ಶರೀರ ಇಲ್ಲ ಅನ್ನುವುದು ಖರೆ, ಶರೀರ ಇದೆ ಅನ್ನುವುದು ಖರೆ, ಅದರಲ್ಲಿ ವಿರೋಧ ಇಲ್ಲ. ದರ್ ಈಸ್ ಅಬ್ಸಲ್ಯೂಟ್ಲಿ ನೋ ಕಾಂಟ್ರಡಿಕ್ಷನ್ ಅಂತ. ಹಾಗೆ ಅದನ್ನ ಸಾಕಾರನೂ ಹೌದು, ನಿರಾಕಾರನೂ ಹೌದು, ಸಗುಣನೂ ಹೌದು, ನಿರ್ಗುಣನೂ ಹೌದು. ನೋಡಿ, ಅವನು ಹೇಳಿದ, ನಾನು ಭೂತಭನ್ನತ್ಯ ಭೂತಸ್ಥ, ನಾನು ಎಲ್ಲವನ್ನು ಹೊತ್ತುಕೊಂಡಿದ್ದೇನೆ, ಯಾವುದನ್ನು ಹೊತ್ತುಕೊಂಡಿಲ್ಲ, ನಾನು ಎಲ್ಲದಲ್ಲೂ ಇದ್ದೇನೆ, ಯಾವುದಲ್ಲೂ ಇಲ್ಲ. ಈ ವಿರೋಧಗಳನ್ನು ಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದೇ ಇಲ್ಲಿ ಇದು ನನಗೆ ದೇಹ ಇದೆ, ಆದರೆ ನೀವು ತಿಳ್ಕೊಂಡ ದೇಹ ಇಲ್ಲ. ಹಾಗೆ ನಾನು ನಿರ್ಗುಣ, ಆದರೆ ಗುಣಪೂರ್ಣ, ನಿರ್ಗುಣಂ ಗುಣಭೋಕ್ತೃಚ ಮುಂದೆ ಬರುತ್ತೆ ಇಲ್ಲಿ. ನಾನು ನಿರ್ಗುಣ ಮತ್ತು ನಾನು ಗುಣಭೋಕ್ತ, ಸರ್ವಗುಣಗಳನ್ನು ಭೋಗಿಸ್ತಾ ಇದ್ದೆ, ಸರ್ವಗುಣ ಸ್ವರೂಪ. ಮತ್ತು ನಿರ್ಗುಣ ಹೇಗೆ ಅಂದರೆ, ಗುಣ ಅಂತಂದರೆ ಏನು? ಲೋಕದಲ್ಲಿ ಗುಣ ಅಂತಂದ ಕೂಡಲೇ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದಂಥ ಒರಿಜಿನಲ್ ಗುಣಗಳೇ ಅಲ್ಲ ನೆನಪಾಗುವುದು, ಯಾವುದು ಗುಣ ಅಲ್ಲ. ಜಗತ್ತಿಗೆ ಕಾರಣ, ಈ ಜಗತ್ತಿನ ಸೃಷ್ಟಿಯ ಹಿಂದೆ ಇರುವಂತಹದ್ದು ಮೂರೇ ಗುಣಗಳು, ಸತ್ವ ರಜಸ್ಸು ತಮಸ್ಸು. ಅದರಿಂದ ಗುಣ ಅಂದ ಕೂಡಲೇ ಪ್ರಪಂಚದಲ್ಲಿರುವ ಮೂಲ ಗುಣಗಳು ಮೂರೇ, ಸತ್ವ ರಜಸ್ಸು ತಮಸ್ಸು. ಅದು ಇಲ್ಲ ಅಂತ ಅರ್ಥ. ಮತ್ತೆ ಜ್ಞಾನಾನಂದದಿಗಳಿಲ್ಲ ಅಂತ ಯಾರು ಹೇಳಿದರು? ಸೊ ನಮಗೆ ಭಾಷೆ ಗೊತ್ತಿದ್ರೆ ವಿರೋಧ ಅನ್ನಿಸುವುದಿಲ್ಲ. ಭಾಷೆ ಗೊತ್ತಿಲ್ಲದವರಿಗೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಒಂದಕ್ಕೊಂದು ಕಾಂಟ್ರಡಿಕ್ಷನ್ನೇ ಕಾಣೋದು, ಸರಿಯಾದ ಅರ್ಥವೇ ಹೊಳೆಯೋದಿಲ್ಲ. ಏನು ಮಾಡಬೇಕು? ಈ ರೀತಿಯಾಗಿ ಅವನು ನಾನು ಗುಣಪೂರ್ಣನೂ ಹೌದು, ನಾನು ನಿರ್ಗುಣನೂ ಹೌದು ಅಂದ ಕೃಷ್ಣ. ನಿರ್ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಬಂಧ ನನಗಿಲ್ಲ. ನಾನು ಗುಣಪೂರ್ಣನೂ ಹೌದು, ಜ್ಞಾನಾನಂದಾದಿ ಗುಣಸ್ವರೂಪ. ನಾನು ಅಶರೀರ ಹೌದು, ಯಾಕೆಂದರೆ ಮನುಷ್ಯರಂತೆ ಅಥವಾ ಸಾಂಸಾರಿಕ ಜೀವರಂತೆ ನನಗೆ ನನ್ನ ಸ್ವರೂಪದಿಂದ ಭಿನ್ನವಾದ ದೇಹ ಇಲ್ಲ, ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಇಲ್ಲ, ಒಮ್ಮೆ ಬಿದ್ದು ಹೋಗುವ ದೇಹ ಇಲ್ಲ. ಸ್ವರೂಪಭೂತವಾದ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಶರೀರ ಇದೆ. ಆದ್ದರಿಂದ ನಾನು ಅಶರೀರನೂ ಹೌದು, ನಾನು ಸಶರೀರನೂ ಹೌದು. ಅದಕ್ಕೆ ನೋಡಿ ಎಷ್ಟು ಎಚ್ಚರದಲ್ಲಿ ಉಪನಿಷತ್ಕಾರ ಹೇಳ್ತಾರೆ, ಬರಿಯ ನಿನ್ನ ರೂಪ ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ ಯೋಸಾ ವಸು ಪುರುಷಸ್ಸೋಹಮಸ್ಮಿ. ಯತ್ತೇ ಕಲ್ಯಾಣತಮಂ ರೂಪಂ, ನಮ್ಮ ರೂಪ ಇದು ಅಕಲ್ಯಾಣ, ನಶ್ವರ. ಅದು ನಿನ್ನದು ಕಲ್ಯಾಣ, ಮಾಂಗಲಿಕವಾದ ರೂಪ. ಯಾಕೆಂದ್ರೆ ಜ್ಞಾನಾನಂದಮಯವಾದ ರೂಪ ಅಂತ ಅದಕ್ಕೊಂದು ವಿಶೇಷಣ ಕೊಡ್ತಾರೆ. ಕಲ್ಯಾಣತಮವಾದ ರೂಪ, ಭದ್ರವಾದ ರೂಪ, ಮಂಗಳವಾದ ರೂಪ, ಮಂಗಲಾನಾಂಚ ಮಂಗಲಂ ಪವಿತ್ರಾಣಾಂ ಪವಿತ್ರಂ, ಅಂಥ ರೂಪ ನಿನ್ನದು ಅಂತ ಹೇಳ್ತಾರೆ. ಹೀಗೆ ಈ ವಿರೋಧ ಪರಿಹಾರಕ್ಕೋಸ್ಕರ ಕೃಷ್ಣ ನನ್ನನ್ನು ನಿರಾಕಾರ ಅಂತಲೂ ಉಪಾಸನೆ ಮಾಡ್ರಿ, ನನ್ನನ್ನು ಸಾಕಾರ ಅಂತಲೂ ಉಪಾಸನೆ ಮಾಡ್ರಿ, ನನ್ನನ್ನು ಸಶರೀರ ಅಂತಲೂ ಉಪಾಸನೆ ಮಾಡ್ರಿ, ನನ್ನನ್ನು ಅಶರೀರ ಅಂತ ಉಪಾಸನೆ ಮಾಡ್ರಿ. ಯಾಕೆ ಅಶರೀರ? ಪಾಂಚಭೌತಿಕ ಶರೀರ ಇಲ್ಲ, ಅದು ಇದೆ ಅಂತ ತಿಳ್ಕೊಂಡ್ರೆ ನಾನು ಪೂರ್ಣ ಅರ್ಥದಲ್ಲಿ ಸಶರೀರ ಆಗ್ಬಿಟ್ಟೆ, ಅಶರೀರ ಆಗೋದೇ ಇಲ್ಲ. ನಾನು ಎರಡೂ ಆಗಬೇಕು, ಸಶರೀರನೂ ಆಗಬೇಕು, ಅಶರೀರನೂ ಆಗಬೇಕು. ಎರಡೂ ಕೂಡಬೇಕಾಗಿದ್ದರೆ ನನಗೆ ಪಂಚಭೌತಿಕ ಶರೀರ ಇರುವುದಿಲ್ಲ ಅನ್ನೋದೇ ಅರ್ಥ. ಅದರಿಂದ ಯಾರು ಮಹಾತ್ಮಾನಃ ವೇದದ ಈ ವಿರುದ್ಧವಾದ ಎರಡು ಬಗೆಯ ವಚನಗಳು ಅರ್ಥ ಯಾರಿಗಾಗತ್ತೆ ಅವರು ಮಹಾತ್ಮರು ಅಂತಂದ್ಬಿಟ್ಟ. ಉಳಿದವರಿಗೆಲ್ಲ ಅಪಾರ್ಥವೇ, ಹೆಚ್ಚಿನವರಿಗೆ ಆಗೋದು ಅಪಾರ್ಥ ಮತ್ತು ಅನರ್ಥ. ಅರ್ಥ ಆಗೋರು ಅದನ್ನು ನಿನ್ನೆ ಹೇಳಿದರೆ ಪಾರ್ಥರಿಗೆ ಅರ್ಥ ಆಗತ್ತೆ, ಉಳಿದವರಿಗೆಲ್ಲ ಅಪಾರ್ಥ ಆಗತ್ತೆ. ಸಾಮಾನ್ಯ ವೇದಾಂತ ಅಂದರೆ ಅಪಾರ್ಥಗಳ ಒಂದು ಕಂತೆ,
ಯಾವುದಕ್ಕೆ ಎಷ್ಟು ಅಪಾರ್ಥ ಮಾಡಲಿಕ್ಕೆ ಬರುತ್ತೆ, ಎಲ್ಲಿಯ ತನಕ ನಿಮಗೆ ವೇದಾಂತದ ಅಂತರಂಗ ತೆರೆದುಕೊಳ್ಳುವುದಿಲ್ಲವೋ, ಎಲ್ಲಿಯ ತನಕ ಆ ಅಂತರಂಗದ ಅನುಭೂತಿ ನಮ್ಮದಾಗುವುದಿಲ್ಲವೋ ಅಲ್ಲಿ ತನಕ ಈ ಬುಕ್ಕಿಶ್ ನಾಲೆಜ್ ಅನ್ನೋದು ಎಲ್ಲವೂ ಅಪಾರ್ಥವನ್ನೇ ನಮ್ಮ ತಲೆಗೆ ತುಂಬುವಂಥದ್ದು. ಅದರಿಂದ ನಮ್ಮ ವೇದಾಂತ ಅದು ಬುಕ್ಕಿಶ್ ನಾಲೆಜ್ ಆಗಬಾರ್ದು, ಪುಸ್ತಕಸ್ಥ ವಿದ್ಯೆ ಆಗಬಾರ್ದು, ಅದೇ ವರ್ಬಲ್ ಸ್ಕಾಲರ್ಶಿಪ್ ಆಗಬಾರ್ದು. ಅದೇನಾಗಬೇಕು ಅಂದರೆ ಅದು ಮಾನಸಿಕ ಅನುಭೂತಿ ಆಗಬೇಕು. ವೇದಾಂತವನ್ನು ಓದುವುದಲ್ಲ, ಅನುಭವಿಸಬೇಕು. ವೇದಾಂತವನ್ನು ಅನುಭವಿಸುವುದಕ್ಕೆ ಹೇಳಿಕೊಡ್ಬೇಕು ಮಕ್ಕಳಿಗೆ. ಓದ್ರಿ, ಫಸ್ಟ್ ಕ್ಲಾಸ್ ಬರ್ರಿ ಅಂತ ಹೇಳೋದಲ್ಲ, ನೀವು ಫೇಲ್ ಆದರೂ ಅಡ್ಡಿಲ್ಲ, ಅನುಭವಿಸಿ ಅಂತ ಹೇಳಬೇಕು. ವೇದಾಂತದಲ್ಲಿ ಫೇಲ್ ಆಗುವುದು ಒಂದು ದೊಡ್ಡ ಕ್ವಾಲಿಫಿಕೇಷನ್ನು. ಯಾಕೆಂದರೆ ಅನುಭವಿಸಿ ಆ ದಾರಿಯಲ್ಲಿ ಸಾಗುವಾಗ ಫೇಲ್ ಆಗುವುದು ಒಂದು ಕ್ವಾಲಿಫಿಕೇಷನ್ನು. ವೇದಾಂತದಲ್ಲಿ ಫಸ್ಟ್ ಕ್ಲಾಸ್ ಬರುವುದು, ರ್ಯಾಂಕ್ ಬರುವುದು ಕ್ವಾಲಿಫಿಕೇಷನ್ ಅಲ್ಲ, ಅದು ಅನುಭವಕ್ಕೆ ಬರುವುದು ಕ್ವಾಲಿಫಿಕೇಷನ್. ಅಂದ ವೇದಾಂತವನ್ನು ಓದುವುದಲ್ಲ, ಪಠಿಸುವುದಲ್ಲ, ವೇದಾಂತವನ್ನು ಅನುಭವಿಸುವುದು. ಈ ಎಚ್ಚರ ಇಲ್ಲದೆ ಇದ್ದರೆ ವೇದಾಂತದ ಪಾಠ ದಂಡ. ಅದು ಸುಮ್ಮನೆ ಎಲ್ಲ ಸಾಹಿತ್ಯವನ್ನು ಓದಿದ ಹಾಗೆ, ಅಲಂಕಾರ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಓದಿದ ಹಾಗೆ ವೇದಾಂತ ಶಾಸ್ತ್ರ ಪಾಠ ಆಯಿತು. ಏನು ಪಾಠ ಆಯಿತು? ಒಬ್ಬರು ನನ್ನ ಹತ್ರ ಸುಧಾಮಂಗಳ ಆಗಿತ್ತು ಒಬ್ಬರಿಗೆ. ಸುಧಾಮಂಗಳ ಆದ ತಕ್ಷಣ ನನ್ನನ್ನು ಬರ್ಲಿಕ್ಕೆ ಹೇಳಿದರು. ಅವ್ರು ಏನು ಹೇಳ್ತಾರೆ ಗೊತ್ತಾ, ನಾನು ಓದುವುದೆಲ್ಲ ಮುಗೀತು, ಇನ್ನೇನು ಓದಲಿಕ್ಕಿಲ್ಲ, ಇನ್ನೇನು ಮಾಡಬೇಕು ನಾನು. ನಾಳೆ ನೀವು ಓದೋದು ಮುಗೀತು ಅಲ್ಲ, ಇನ್ನು ಶುರು ಆಗಬೇಕು. ಏನೂ ಆಗಿಲ್ಲ, ನಿಮಗೆ ಸುಧಾಮಂಗಳ ಆಯ್ತಲ್ವಾ, ಇನ್ನು ನೀವು ಓದಲಿಕ್ಕೆ ಶುರು ಮಾಡಬೇಕು. ಇಷ್ಟವರೆಗೆ ಆದದ್ದು ಏನೂ ಅಲ್ಲ. ಯಾಕಂದ್ರೆ ಸುಧಾಮಂಗಳ ಆಯಿತು, ಚಿರೋಟಿ ತಿಂದ್ರಿ, ಏನಾಯಿತು? ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಎನಿಥಿಂಗ್? ಏನಾದರೂ ನಿಮ್ಮ ಅನುಭವಕ್ಕೆ ಬಂತ ಅಧ್ಯಾತ್ಮ? ಇನ್ನು ವೇದಾಂತದ ಅಧ್ಯಯನಕ್ಕೆ ಪ್ರಾರಂಭ ಮಾಡಿ. ನಿಮಗೆ ವೇದಾಂತ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸಲಿಕ್ಕೆ ಕಿಂಡರ್ ಗಾರ್ಟನ್ನಿಗೆ ಸೇರುವುದಕ್ಕೆ ಅಧಿಕಾರ ಬಂತು. ಇನ್ನು ತಿಳ್ಕೊಳ್ಳೋದು ಅನಂತ ಇದೆಯೇ? ಏನು ಮುಗೀತು, ನಾನು ಓದುವುದೆಲ್ಲ ಮುಗೀತು, ಏನು ಇದು ಒಂದು ಸುಧಾ ಮಂಗಳ ಆಗಿ ನನ್ನ ಓದುವುದೆಲ್ಲ ಮುಗೀತು, ನನ್ನಂಥ ಓದಿದವರು ಯಾರಿಲ್ಲ ಅಂತ ಅಹಂಕಾರ ಬಂದರೆ ಆ ಪಂಡಿತನಿಗೆ ಏನು ಉಪಯೋಗ? ಅವನ ದಂಡ ಸಮಾಜಕ್ಕೆ ಉಪಯೋಗ ಇಲ್ಲದಂಥ ಒಂದು ಭಾರ, ಭೂಭಾರ ಅವನು. ಅಷ್ಟೇ ಅಲ್ಲ, ಅವನಿಗೇ ಭಾರ, ಸಮಾಜಕ್ಕೆ ಆಗೋಲ್ಲ, ಅವನಿಗೇ ಅವನ ಭಾರ. ಇದು ಹೋಗಬೇಕು ಅನುಭೂತಿಯಲ್ಲಿ. ವೇದಾಂತವನ್ನು ಅನುಭವಿಸಿ ನಾವು ಕರಗಬೇಕು, ನಾವು ಶೂನ್ಯ ಆಗಬೇಕು. ಅದಕ್ಕೆ ಸತತಂ ಕೀರ್ತಯಂತೋ ಮಾಂ, ಆ ರೀತಿ ವೇದಾಂತವನ್ನು ಅನುಭವಿಸುವವರು ಹೇಗೆ ಇರ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾಃ ಉಪಾಸತೆ. ಯಾರು ವೇದಾಂತವನ್ನು ಅನುಭವಿಸ್ತಾನೆ ಅವನ ಸ್ಥಿತಿ ಹೀಗಿರ್ತದೆ ಅಂತ ನಾನು ಹಿಂದೊಮ್ಮೆ ಹೇಳಿದ್ದೆ. ಇವರು ಚೈತನ್ಯ ಮಹಾಪ್ರಭುಗಳು ಬಂಗಾಲದಿಂದ 16ನೇ ಶತಮಾನದಲ್ಲಿ ಉಡುಪಿಗೆ ಬಂದರು. ದಕ್ಷಿಣ ಭಾರತ ಎಲ್ಲ ಸುತ್ತಾಡಿದರು. ಉಡುಪಿ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಬಂದಿದ್ದರು, ತಮಿಳುನಾಡಿಗೆ ಬಂದಿದ್ದರು, ದಕ್ಷಿಣ ಭಾರತದ ಅನೇಕ ಕಡೆ ಎಲ್ಲ ಸುತ್ತಾಡಿ ಆಮೇಲೆ ಬಂಗಾಲಕ್ಕೆ ಹೋದರು. ಬಂಗಾಲಕ್ಕೆ ಹೋದ್ಮೇಲೆ ಅಲ್ಲಿ ಕೇಳಿದರು, ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರವಾಸದ ಅನುಭವ ಏನು ಅಂತ. ಚೈತನ್ಯ ಮಹಾಪ್ರಭುಗಳು ಬಹಳ ಅನುಭವಿಗಳು. ಅವರ ಒಂದು ವಿಷಯವೇ ಬಹಳ ಅದ್ಭುತ. ಅದು ಏನು ಅಂದರೆ ಅವರು ದೊಡ್ಡ ವ್ಯಾಕರಣ ಪಂಡಿತ. ಅವರ ಕಾಲದಲ್ಲಿ ವ್ಯಾಕರಣದಲ್ಲಿ ಪಾಣಿನಿಯ ಸೂತ್ರಗಳನ್ನು, ಪತಂಜಲಿಯ ಮಹಾಭಾಷ್ಯವನ್ನು ಚೈತನ್ಯರಷ್ಟು ಚೆನ್ನಾಗಿ ಹೇಳುವರೇ ಇರಲಿಲ್ಲ. ಅಷ್ಟು ದೊಡ್ಡ ವ್ಯಾಕರಣ ಪಂಡಿತ. ಕೊನೆಗೆ ಅವರಿಗೆ ವೇದಾಂತ ಅನುಭೂತಿ, ವೇದಾಂತದ ಪಾಠ ಅಲ್ಲ, ವೇದಾಂತದ ಅನುಭವ ಆಯಿತು. ಅನುಭವ ಆದ ಮೇಲೆ ಪಾಠ ಹೇಳುವುದನ್ನು ಬಿಟ್ಟುಬಿಟ್ರು. ಹುಡುಗರು ಬಂದರು. ಯಾಕೆಂದರೆ ಆ ಕಾಲದಲ್ಲಿ ಪಾಠ, ವ್ಯಾಕರಣ ಪಾಠ ಕೇಳಿದರೆ ಕೇಳಬೇಕು ಚೈತನ್ಯರ ಹತ್ರ, ಉಳಿದವ್ರು ಕೇಳಿ ಉಪಯೋಗ ಇಲ್ಲ ಅಂತ. ಚೈತನ್ಯರ ಹತ್ರ ಹುಡುಗರು ಬರೋದು, ಪಾಠ ಹೇಳ್ರಿ ಅಂತ. ಇವರು ನನಗೆ ಬರೋಲ್ಲಪ್ಪ ವ್ಯಾಕರಣ ಹೇಳಲಿಕ್ಕೆ. ಅಲ್ಲ, ನಿಮಗೆ ಬರೋಲ್ಲ ಅಂದ್ರೆ ಇನ್ನು ಯಾರಿಗೆ ಬರಬೇಕು? ವ್ಯಾಕರಣದಲ್ಲಿ ನೀವು ಮಾಸ್ಟರಿ ಮಾಡಿದವರು, ಅಥಾರಿಟಿ ಇನ್ ಪಾಣಿನಿಯನ್ ಗ್ರಾಮರ್, ನೀವು ನನಗೆ ಬರೋಲ್ಲ ಅಂತ ಹೇಳಿದ್ರೆ ಏನು ಗತಿ? ಅವ್ರು ಹೇಳೋದು, ನನಗೆ ನಿಜವಾಗಿ ಬರೋಲ್ಲಪ್ಪ, ಜನ ನಂಬಲ್ಲ, ಅವ್ರು ನನಗೆ ವ್ಯಾಕರಣ ಬರೋಲ್ಲ. ಯಾಕೆ ಅಂದರೆ ವೃದ್ಧಿರಾದೇಜ್ ಸೂತ್ರ, ಅದೇ ಗುಣ ಸೂತ್ರ, ಪಾಠ ಹೇಳಬೇಕಲ್ವ. ನನಗೆ ವೃದ್ಧಿರಾದೇಜ್ ಅಂದರೆ ಭಗವಂತನ ನಾಮವಾಗಿ ಕಾಣುತ್ತೆ. ಏನು ಹೇಳಬೇಕು ನಾನು ನಿಮಗೆ? ಐ ಒಣ್ ರುಕ್ ಏ ಓಂಗ್ ಐ ಔಚ್ ಅಂತ ಹೇಳಿದರೆ ಅದು ಭಗವಂತನ ನಾಮವಾಗಿ ಕಾಣುತ್ತೆ. ಯಾಕೆಂದರೆ ಅದು ಒಂದೊಂದು ಅಜ ಆನಂದ ಇಂದ್ರೇಶವು ಉಗ್ರ ಊರ್ಜರತಂಭರ ಋಘಃ ಲಿಷಃ ಲೂಜಿಹಿ ಏಕಾತ್ಮ ಐರಹ ವಜೋಭೃತ ಅವರಸಹ, ಒಂದೊಂದು ಅಕ್ಷರವೂ ಭಗವಂತನ ಒಂದೊಂದು ನಾಮ. ಅದು ಐಗುಣ ಅಂದರೆ ನಿಮ್ಮ ಸೂತ್ರವಾಗಿ ಕಾಣಲಿಲ್ಲ ನನಗೆ. ಅಂದರೆ ಅಜನಾಮಕನಾದ ಭಗವಂತ,
ಈ ಅಂದರೆ ಇಂದ್ರ ನಾಮಕನಾದ ಭಗವಂತ, ಉ ಅಂದರೆ ಉಪೇಂದ್ರ ನಾಮಕನಾದಂಥ, ಉಗ್ರ ನಾಮಕನಾದ ಭಗವಂತ. ಹೀಗೆ ಎಲ್ಲ ಅಕ್ಷರಗಳು ಭಗವಂತನ ನಾಮವಾಗಿ ಕಾಣ್ತಾವಪ್ಪ. ನನಗೆ ವ್ಯಾಕರಣ ಹೊಳೆಯೋದೇ ಇಲ್ಲ, ನನ್ನಿಂದ ಆಗೋಲ್ಲ ವ್ಯಾಕರಣ ಪಾಠ ಮಾಡಲಿಕ್ಕೆ. ಬೇರೆ ಯಾರ ಥರದ ವ್ಯಾಕರಣ ಪಾಠ ಮಾಡಿಸ್ಕೊಳ್ಳಿ ಅಂತ ಕಳಿಸಿಬಿಟ್ರು. ಇದು ಅನುಭೂತಿ. ಇದು ಅವರಿಗೆ ವೇದಾಂತ ಒಳಗೆ ಹೋಗಿ ಕೂತ್ಬಿಟ್ಟಿದೆ. ಅದು ಬುಕ್ಕಿಶ್ ನಾಲೆಜ್ ಆಗಿರಲಿಲ್ಲ. ಅವರು ಬಂದರು, ಉಡುಪಿಯ ಕೃಷ್ಣನ ದರ್ಶನಕ್ಕೆ ಬಂದರು, ಮದ್ರಾಸು ಅಲ್ಲಿ ಇಲ್ಲಿ ಚೆನ್ನೈ. ಅವರು ಇದ್ದಾಗ ಚೆನ್ನೈ ಇರಲಿಲ್ಲ, ಮದ್ರಾಸೇ ಇತ್ತು. ಸರಿ, ಎಲ್ಲೆಲ್ಲೋ ಸುತ್ತಾಡಿದರು. ಹೋದ್ಮೇಲೆ ಕೇಳಿದರು ಅವರು ಶಿಷ್ಯರು, ನಿಮ್ಮ ಅನುಭವ ಏನು? ಅದಕ್ಕೆ ಬಹಳ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ ಚೈತನ್ಯರು. ದಕ್ಷಿಣ ಭಾರತದ ಜನ ಮತ್ತು ಉತ್ತರ ಭಾರತದ ಜನ ಇವರಿಬ್ಬರಲ್ಲಿ ಅಂತರ ಇದೆ, ಸಾಕಷ್ಟು ವ್ಯತ್ಯಾಸ ಇದೆ. ಏನು ಅಂದರೆ, ಉತ್ತರ ಭಾರತದ ಜನ ಭಕ್ತಿ ಮಾಡ್ತಾರೆ ದೇವರ ಮೇಲೆ, ನಿಜವಾಗಿ ಭಕ್ತಿ ಮಾಡ್ತಾರೆ. ದಕ್ಷಿಣ ಭಾರತದ ಜನ ಭಕ್ತಿ ಮಾಡೋಲ್ಲ, ಭಕ್ತಿ ಮೇಲೆ ವಾಕ್ಯಾರ್ಥ ಮಾಡ್ತಾರೆ. ಭಕ್ತಿ ಅಂದರೆ ಏನು? ವಾಕ್ಯಾರ್ಥ. ಕಿನ್ನಾಮ ಭಕ್ತಿತ್ವಂ, ವಾಕ್ಯಾರ್ಥ ಮಾಡಿ ಸೋಲಿಸ್ಬಿಡ್ತೇನೆ ನಿಮ್ಮನ್ನು. ಭಕ್ತಿತ್ವ ಪರಿಷ್ಕಾರದಲ್ಲಿ ಸೋಲಿಸ್ಬಿಡ್ತೇನೆ. ಭಕ್ತಿ ಅಂದರೆ ಏನು ಅಂತ ಪರಿಷ್ಕಾರ ಮಾಡ್ತಾ ಕಾಲಹರಣ ಮಾಡ್ತಾರೆ, ಭಕ್ತಿ ಮಾಡೋಲ್ಲ. ಉತ್ತರ ಭಾರತ ಜನ ಪರಿಷ್ಕಾರ ಮಾಡ್ಲಿಕ್ಕೆ ಹೋಗಲ್ಲ, ಭಕ್ತಿಯ ನೇರ ಮಾಡ್ತಾರೆ ಅಂತ ಹೇಳಿದ್ರು ಅವರು. ಇಟ್ಸ್ ರಿಯಲಿ ಗುಡ್. ಅದನ್ನೇ ಹೇಳಿದ್ರು, ಅವರು ಭಕ್ತಿಯನ್ನು ಅನುಭವಿಸ್ತಾರೆ ಅವರು. ಇವತ್ತಿಗೂ ಉತ್ತರ ಭಾರತದಿಂದಲಿರತಕ್ಕಂಥ ಆ ಭಾವಾವೇಶ ದಕ್ಷಿಣ ಭಾರತದಲ್ಲಿಲ್ಲ. ಇನ್ನು ನಾನು ಅನುಭವಿಸಿದ್ದೇನೆ. ಉತ್ತರ ಭಾರತಕ್ಕೆ ಹೋದರೆ, ಕೃಷ್ಣನ ಬೃಂದಾವನಕ್ಕೆ ಹೋದರೆ ನಮ್ಮವ್ರು ನಡ್ಕೊಳ್ಳುವ ರೀತಿ ಉತ್ತರ ಭಾರತದವರು. ಅವ್ರಿಗೆ ಉತ್ತರ ಭಾರತದವರಿಗೆ ಅದು ಅಲ್ಲಿ ಕೃಷ್ಣ ಇದ್ದಾನೆ ಅನ್ನೋದು ಇಷ್ಟು ಅದು ಅವರಿಗೆ ಅವರಲ್ಲಿ ನಿಂತಿರೋದು ಎಷ್ಟು ರಿಯಲ್ಲೋ ಅಷ್ಟು ರಿಯಲ್ ಅವರಿಗೆ ಅಲ್ಲಿ ಕೃಷ್ಣನ ಇರೋವು. ಹಾಗಾಗಿ ಅವರು ಭಾವಾವೇಶಕ್ಕೆ ಒಳಗಾಗ್ತಾರೆ. ನಮ್ಮ ಜನರಿಗೆ ಭಾವಾವೇಶ ಅದು ಅವರದು ಆವೇಶ, ನಮ್ಮದು ವೇಷ ಅಷ್ಟೇ. ಎಲ್ಲ ನಾಟಕ ಕಂಪನಿ ಇದು. ವೇದಾಂತ ಅಂದರೆ ವೇದಾಂತದ ನಾಟಕ ಕಂಪನಿ ತೆರೆಯಲಾಗಿದೆ. ವೇದಾಂತ ಮಾತಾಡುವುದು ಮತ್ತೆ ಅಪ್ರಾಮಾಣಿಕತೆಯ ಜೀವನವನ್ನು ಬದುಕುವುದು. ಎದುರಿನಲ್ಲಿ ಒಂದು ಹಿಂದಿನಿಂದ ಒಂದು ಮಾತು ಹೇಗೆ ಸಾಧ್ಯ ಆಗತ್ತೆ? ಅದು ವೇದಾಂತದ ವೇಷ ಹಾಕಿದ್ರಿಂದ. ನಿಜವಾದ ವೇದಾಂತ ಓದಿದ್ರೆ ಸಾಧ್ಯ ಇಲ್ಲ. ಇಲ್ಲ, ಒಂದು ಎದುರಿನಲ್ಲಿ ಒಂದು ಮಾತು ಹಿಂದಿನಿಂದ ಒಂದು ಮಾತು, ಈ ರೀತಿ ವ್ಯವಹಾರ ಮಾಡುವುದು ಹೇಗೆ ಸಾಧ್ಯ ಆಗುತ್ತೆ ಶಾಸ್ತ್ರ ಓದ್ದವರಿಗೆ? ಅದು ವೇಷ. ನಿಜವಾದ ವೇದಾಂತದ ಭಗವದ್ ಅನುಭೂತಿ ಬಂದವನಿಗೆ ಸತತಂ ಕೀರ್ತಯಂತೋ ಮಾಂ, ನಿರಂತರವಾಗಿ ನನ್ನನ್ನ ಕೀರ್ತನೆ ಮಾಡ್ತಾ ಇರ್ತಾರೆ ಅಂತ. ಸತತಂ ಕೀರ್ತಯಂತೋ ಮಾಂ, ನಿರಂತರ ನನ್ನ ಕೀರ್ತನವೇ. ಯಾಕೆಂದರೆ ಅವ್ರು ಏನು ಮಾತಾಡಿದ್ರು ಆ ಮಾತಿನ ಹಿಂದೆ ಭಗವಂತನ ಚಿಂತನೆ ಇದೆ. ಅವರು ಆಡುವ ಎಲ್ಲ ಶಬ್ದವೂ ಭಗವಂತನ ನಾಮ ಅನ್ನೋ ಎಚ್ಚರ ಇದೆ ಅವರಿಗೆ. ಅಂದ್ರೆ ಅವರ ಭಗವತ್ ಪ್ರಜ್ಞೆ ಎನ್ನುವುದು ಇಷ್ಟು ಗಾಢವಾಗಿದೆ, ಅವರು ಏನು ಮಾತಾಡಿದರೂ ಆ ಮಾತಿನ ಹಿಂದೆ ಭಗವಂತನ ನೆನಪು ಮಾಸುವುದಿಲ್ಲ. ಭಗವಂತನನ್ನು ಮರೆತು ಬರೇ ಪ್ರಾಪಂಚಿಕವಾಗಿ ಮಾತನಾಡುವುದೇ ಆಗುವುದಿಲ್ಲ ಅವರಿಗೆ. ಪ್ರಾಪಂಚಿಕವಾಗಿ ಮಾತನಾಡುವಾಗಲೂ ಅದರ ಹಿಂದೆ ಒಂದು ಭಗವತ್ ಪ್ರಜ್ಞೆ ಇರುತ್ತೆ. ಅದನ್ನೇ ಸತತಂ ಕೀರ್ತಯಂತ, ಅಂದು ಭಗವಂತನ ಕೀರ್ತನೆ ಅದು. ನಾವು ಏನನ್ನು ಹೇಳ್ತಾ ಇದ್ರೂ ಅದರ ಹಿಂದೆ ಭಗವತ್ ಪ್ರಜ್ಞೆ ಜಾಗೃತವಾಗಿರುತ್ತೆ. ಈ ವಾಕ್ಯ ಸತತಂ ಕೀರ್ತಯಂತ. ನಾನೊಂದು ಬಾಲ್ಯದಿಂದ ಓದ್ತಾ ಇದ್ದೀನಿ ಈ ಶ್ಲೋಕವನ್ನು. ಅದು ಹೇಳೋದು, ನಾನು ಒಬ್ಬೊಬ್ಬ ಮನುಷ್ಯನ ಜೀವದ ಗತಿ ಈ ಶ್ಲೋಕ. ಸತತಂ ಕೀರ್ತನೆ ಹೀಗೇ ಅರ್ಥ ತಿಳ್ಕೊಂಡು ಕೂತಿದ್ದೆ ನಾನು, ನಿರಂತರವಾಗಿ ಭಗವಂತನ ಕೀರ್ತನೆ ಅಂತ. ನನಗೆ ಆಶ್ಚರ್ಯ ಅಂದರೆ, ನನಗೊಬ್ಬಳು ವಿದ್ಯಾರ್ಥಿನಿ ಇದ್ದಾಳೆ. ಅವಳು ಆಚಾರ್ಯ ಅದಕ್ಕೆ ಬೇರೆ ಅರ್ಥ ಮಾಡಬಹುದಲ್ಲ ಅಂದ್ಲು. ನನಗೆ ಏನಮ್ಮ ಅರ್ಥ? ತತಂ ವೀಣಾದಿಕಂ ವಾದ್ಯಂ. ತತ ಅಂತಂದರೆ ನಮ್ಮಲ್ಲಿ ಈ ತಂತಿವಾದ್ಯ ಅಂತೇನು ಕನ್ನಡದಲ್ಲಿ ಹೇಳ್ತೇವೆ, ವೀಣೆ, ತಂಬೂರ, ಅದೆಲ್ಲ ತತ ಅಂತ ಸಂಸ್ಥೆಯಲ್ಲಿ ಹೇಳೋದು. ಸತತ ಅಂದರೆ, ಈಗ ನಮ್ಮ ದಾಸರುಗಳು ತಂಬೂರಿ ಹಿಡಿದು ಕೀರ್ತನೆ ಅಂತ ಭಗವಂತ ನಾಮಕೀರ್ತನೆ ಮಾಡಿದರು. ನಾರದರು ವೀಣೆ ಹಿಡಿದು ಭಗವಂತ ಕೀರ್ತನೆ ಮಾಡಿದರು. ಹೀಗೆ ತಂತಿವಾದ್ಯವನ್ನು ಬಾರಿಸ್ತಾ ಭಗವಂತನ ಗುಣಗಾನ ಮಾಡ್ತಾ ನಾಟ್ಯ ಮಾಡುವವರು ಅಂತ ಅರ್ಥ ಮಾಡಬಹುದಲ್ಲ ಅಂತ ಕೇಳಿದ್ಲು. ನನಗೆ ಖಂಡಿತು, ಅಮ್ಮ ನೀನು ನನ್ನ ವಿದ್ಯಾರ್ಥಿನಿ ಅಲ್ಲ, ನೀನು ನನ್ನ ಗುರು ಅಂತ ಹೇಳಿದೆ ನಾನು. ಯಾಕೆಂದರೆ ನನಗೆ ಅರ್ಥ ಹೊಳೆದದ್ದೇ ಆಕೆ ಆ ವಿವರಣೆ ಕೊಟ್ಟದ್ರಿಂದ. ನಾವೆಲ್ಲ ಸಂಸ್ಕೃತ ಓದಿರ್ತೇವೆ, ಎಲ್ರಿಗೂ ತತಂ ವೀಣಾದಿಕಂ ವಾಕ್ಯಂ ಅಂತ ಓದಿರ್ತೇವೆ. ಆದರೆ ಆ ಶ್ಲೋಕದಲ್ಲಿ ಆ ಅರ್ಥ ಮಾಡಬಹುದು ಅನ್ನೋದು ನನಗೆ ಹೊಳೆದಿರಲಿಲ್ಲ. ಆಕೆ ನನ್ನಷ್ಟು ಸಂಸ್ಕೃತ ಓದಿಲ್ಲ, ಆದರೆ ಆಕೆಗೆ
ಅಲ್ಲಿ ಆ ಮಾತಿನಲ್ಲಿ ಒಂದು ಯಾವುದೋ ಒಂದು ಎಳೆ ಸಿಕ್ಕಿ ಆಕೆ ಸಂಗೀತ ವಿದುಷಿ ಇದ್ದಾಳೆ. ತತ ಅಂದರೆ ವೀಣಾ ಅಂತ ಅನ್ನೋದು ಗೊತ್ತಿತ್ತು ನೋಡಿ. ಇನ್ಯಾವುದು ಅದರಿಂದ ಸತತ ಅಂದರೆ ವೀಣೆ ಬಾರಿಸ್ತಾ, ಸಂಗೀತ ಬಾರ್ತಾ, ತಂಬೂರಿ ಬಾರಿಸ್ತಾ, ದಾಸರಂತೆ ನಾರದರಂತೆ ಭಗವಂತನನ್ನು ಗುಣಗಾನ ಮಾಡುವವರು ಅಂತ ಅದ್ಭುತವಾದ ಅರ್ಥ. ತಾಯಿ, ಇಷ್ಟ ತನಕ ನೀನು ನನ್ನ ಶಿಷ್ಯೆಯಾಗಿದ್ದೆ, ಇವತ್ತಿನ ನೀನು ನನ್ನ ಗುರುವಾದೆ ಅಂತ ಹೇಳಿದೆ. ನನಗೆ ಆಕೆಯ ಬಗ್ಗೆ ಇವತ್ತಿಗೂ ಗುರುಭಕ್ತಿ ಇದೆ. ಯಾಕೆಂದರೆ ಇಂಥ ಅಪೂರ್ವವಾದ ಹೊಳಹು ಇರತಕ್ಕಂಥ ಒಂದು ಚೇತನ ಅದು ಸಾಮಾನ್ಯ ಚೇತನ ಆಗೋದು ಸಾಧ್ಯ ಇಲ್ಲ. ಗೀತೆಯಲ್ಲಿ ಯಾವ ವ್ಯಾಖ್ಯಾನಕಾರರಿಗೂ ಹೊಳೆಯದ ಒಂದು ಅರ್ಥ ಒಂದು ಹೆಣ್ಮಗಳಿಗೆ ಹೊಳೆಯಿತು ಅಂದರೆ ಅದು ದೊಡ್ಡ ಚೇತನ. ಸತತಂ ಕೀರ್ತಯಂತೋ ಮಾಂ. ಈಗ ಇದಕ್ಕೆ ಎರಡು ಥರದ ಅರ್ಥವನ್ನು ನೋಡಿದೆವು ನಾವು. ಯತಂತಶ್ಚ ದೃಢವ್ರತಾಃ, ಯತಂತಶ್ಚ ದೃಢವ್ರತಾಃ. ಯತಂತಹ ನಿರಂತರ ಪ್ರಯತ್ನ. ಯಾಕೆ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ. ನಿರಂತರ ಪ್ರಯತ್ನ ಮಾಡಿದವರಿಗೂ ದಕ್ಕದಂಥ ಒಂದು ಸಂಗತಿ ಅದು. ಆದ್ದರಿಂದ ಆ ಪ್ರಯತ್ನ, ನಾನು ಇಷ್ಟು ಪ್ರಯತ್ನ ಮಾಡಿದೆ ಏನಾಗಲಿಲ್ಲ ಬಿಟ್ಬಿಟ್ಟೆ ಅನ್ನೋರು ತುಂಬ ಜನ ಸಿಗ್ತಾರೆ. ಆದರೆ ಪ್ರಯತ್ನ ಗುರಿ ತಲುಪುವವರೆಗೂ ನಾನು ನನ್ನ ಪ್ರಯತ್ನದಿಂದ ಹಿಂಜರಿಯುವುದೇ ಇಲ್ಲ ಅನ್ನತಕ್ಕ ಛಲ ಇದ್ದವರಿಗೆ ಮಾತ್ರ ಭಗವಂತ ಸಿದ್ಧ. ಆ ಛಲಕ್ಕೋಸ್ಕರ ನೋಡಿ ವೇದಾಧ್ಯಯನ, ಅಥರ್ವ ವೇದಿಗಳ ವೇದಾಧ್ಯಯನದಲ್ಲಿ ನಾನು ಹಿಂದೆ ಹೇಳಿದ್ದೆ, ನೆನಪಿರಬಹುದು ನಿಮಗೆ ಕೆಲವರಿಗಾದರೂ. ಅಥರ್ವ ವೇದ ಓದಬೇಕಾಗಿದ್ದರೆ ಒಂದು ಪರೀಕ್ಷೆ ಇದೆ, ಶಿರೋವ್ರತ ಅಂತ. ಶಿರೋವ್ರತಂ ವಿಧಿ ವದ್ಯೈಸ್ತು ಚೀರ್ಣಂ ಅಂತ ಉಪನಿಷತ್ನಲ್ಲಿ ಬರುತ್ತೆ. ಶಿರೋವ್ರತ ಅಂದರೆ ಎಂತ ಮರೆತು ಬಿಟ್ಟಿದ್ದಾರೆ ಈಗ. ಶಿರೋವ್ರತ ಅಂದರೆ ಅಥರ್ವ ವೇದ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಪೂರ್ತಿ ಅವರು ಅಧ್ಯಯನ ಮಾಡಲಿಕ್ಕೆ, ವೇದ ಓದಲಿಕ್ಕೆ ಬರುವಾಗ ಪೂರ್ತಿ ತಲೆ ಮುಂಡನ ಮಾಡಿಸ್ಕೋಬೇಕು, ಸನ್ಯಾಸಿಗಳ ಹಾಗೆ. ಆಮೇಲೆ ತಾಮ್ರದ ಪಾತ್ರೆಯಲ್ಲಿ ನಿಗಿ ಕೆಂಡ ಇಟ್ಟು ಗುರುಗಳು ಹೇಳುವಷ್ಟು ಹೊತ್ತು ತಲೆಯಲ್ಲಿ ಇಟ್ಕೊಳ್ಬೇಕು. ಛಲ ಅದು. ಎಲ್ಲಾದರೂ ಬಿಸಿ ಆಯಿತು, ತಲೆ ಸುಡುತ್ತೆ ಅಂತ ತಲೆ ಆಡಿಸಿದ್ರೆ ಪಾತ್ರೆ ಕೆಳಗೆ ಬಿದ್ದು ಬಿಡುತ್ತೆ. ಅದನ್ನು ನೋಡಿ ಕೂದಲು ಇದ್ದರೆ ಅಷ್ಟು ಬಿಸಿ ತಟ್ಟುವುದಿಲ್ಲ, ಮತ್ತು ಕೂದಲಿನಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ತಲೆಯನ್ನು ನುಣ್ಣಗೆ ಬೋಳಿಸಿಕೊಳ್ಬೇಕು. ಅದು ಮತ್ತೆ ಪೂರ್ತಿ. ಕೆಲವರಿಗೆ ಸಂಶಯ ಬೋದು, ಆಮೇಲೆ ವೇದ ಓದಿ ಶುರು ಮಾಡೋ ಜುಟ್ಟು ಇಡಬೇಕು ಅಂತ. ಇಲ್ಲ, ಅವ್ರಿಗೆ ಜುಟ್ಟು ಇಡಲಿಕ್ಕೇ ಇಲ್ಲ. ಅಥರ್ವ ವೇದಿಗಳು ಪೂರ್ತಿ ಮುಂಡನ ಮಾಡಿಕೊಳ್ಬೇಕು. ಅವರ ಕೇಶ ಅವನು ನೋಡಿದ ತಕ್ಷಣ ಇವರು ಅಥರ್ವೇದಿಗಳು ಗೊತ್ತಾಗಬೇಕದು. ಅದು ಯೂನಿಫಾರ್ಮ್, ಅದು ಯಾವ ವೇದದವರು ಅಂತ ನೋಡಿದ ತಕ್ಷಣ ಗೊತ್ತಾಗಲಿಕ್ಕೋಸ್ಕರ ಇದ್ದಂಥ ವಿಧಾನಗಳು ಹಿಂದೆ. ಈಗ ವೇದ ಇಲ್ಲ, ಜುಟ್ಟು ಮಾತ್ರ ಉಳಿದಿದೆ. ಅದು ಜುಟ್ಟು ಯಾವ ವೇದದವರು ಅಂತ ತಿಳಿಯಲಿಕ್ಕೋಸ್ಕರ ಇದ್ದದ್ದು ಅದು. ಅವರಿಗೆ ಜುಟ್ಟು ಇಲ್ಲ, ಅಥರ್ವೇದಿಗಳು ಜುಟ್ಟು ಇಡ್ಲಿಕ್ಕಿಲ್ಲ. ಅದನ್ನು ಜುಟ್ಟು ಇಲ್ಲದೇ ಇದ್ದರೆ, ವೇದ ಗೊತ್ತಿದೆ ಆದರೆ ಓ ಇವರು ಅಥರ್ವೇದಿಗಳು, ಯಾಕೆಂದ್ರೆ ವೇದ ಗೊತ್ತಿದೆ ಜುಟ್ಟಿಲ್ಲ, ಸೊ ಇವರು ಅಥರ್ವೇದಿಗಳು ಅಂತ. ಅದನ್ನು ಮತ್ತೆ ಜುಟ್ಟಿಡ್ಲಿಕ್ಕಿಲ್ಲ, ಅವರು ಮುಂಡಿ ಇಂತಲೇ ಅವರು. ಸಾಮವೇದಿಗಳಿಗೆ ತಲೆ ಕಟ್ ಮಾಡಲಿಕ್ಕೇ ಇಲ್ಲ, ಪೂರ್ತಿ ಹೆಣ್ಮಕ್ಳ ಹಾಗೆ ತಲೆ ಬಿಡಬೇಕು. ಸಾಮವೇದಿಗಳು ಪೂರ್ತಿ ತಲೆ ಬಿಡೋದು, ಅಥರ್ವೇದಿಗಳು ಪೂರ್ತಿ ತಲೆ ಮುಂಡನ ಮಾಡೋದು. ಅದರ ಮಧ್ಯದಷ್ಟೇ ಇರೋ ಯಜುರ್ವೇದಿಗಳಿಗೆ ಋಗ್ವೇದಿಗಳಿಗೆ ಹೀಗೆ ಹಿಂದೆ ಇದ್ದದ್ದು. ಆದರೆ ಇವನು ತಲೆ ಪೂರ್ತಿ ಬೋಳಿಸಿಕೊಂಡು ಆ ತಾಮ್ರದ ಪಾತ್ರದಲ್ಲಿ ಕೆಂಡ ಇಟ್ಕೊಂಡು ನಿಲ್ಲಬೇಕು. ಕೆಳಗಿಡುವಂತ ಗುರುಗಳು ಹೇಳುವಷ್ಟು ಹೊತ್ತು ಕೆಳಗಿಡುವ ಹಾಗಿಲ್ಲ. ಯಾಕೆ ಇದು ಅಂದರೆ ಹುಚ್ಚುತನ ಅಲ್ಲ, ಛಲ ಬೇಕು. ಭಗವಂತನನ್ನು ತಿಳಿಯಬೇಕಾದ್ರೆ ಛಲ ಬೇಕು. ಆ ಛಲಕ್ಕೆ ಟ್ರೈನಿಂಗ್ ಅದು. ತಲೆ ಸುಟ್ಟರೂ ಅಡ್ಡಿಲ್ಲ, ಜೀವ ಹೋದರೂ ಅಡ್ಡಿಲ್ಲ. ಗುರುಗಳು ಹೇಳಿದ್ರೆ ಕೆಳಗಿಡೋಲ್ಲ, ಹಾಳಾಗಿ ಹೋದ್ರೆ ಹೋಗಲಿ. ಇಂಥ ಛಲ ಇದ್ದವರಿಗೆ ವೇದ ಪಾಠ ಹೇಳುತ್ತಿದ್ದರು. ಯಾಕೆಂದರೆ ಛಲ ಇದ್ದವರಿಗೆ ವೇದ, ಛಲ ಇದ್ದವರಿಗೆ ವೇದ ವೇದ್ಯ. ವೇದವೂ ಇಲ್ಲ, ವೇದ ವೇದ್ಯನೂ ಇಲ್ಲ ಛಲ ಇಲ್ಲದವರಿಗೆ. ಅದರಿಂದ ಯತಂತಶ್ಚ, ಕೊನೆಯ ಕ್ಷಣದವರೆಗೂ ಭಗವಂತನ ಬಗೆಗೆ ನಿರಂತರ ತಿಳಿಯುವ ಪ್ರಯತ್ನ. ಅದಕ್ಕೋಸ್ಕರ ದೃಢವ್ರತಾಹ, ದೀಕ್ಷೆಗಳು. ಇಂಥದ್ದನ್ನು ನಾನು ಉಪಾಸನೆಯಲ್ಲಿ ಅಥವಾ ಅಧ್ಯಯನದಲ್ಲಿ ಧ್ಯಾನದಲ್ಲಿ ಅಳವಡಿಸಿಕೊಳ್ತೇನೆ ಅಂದರೆ ಆ ತಮ್ಮ ವ್ರತ ಅನುಷ್ಠಾನಗಳಿಗೆ ಕಮಿಟೆಡ್ ಆಗಿ ಬದ್ಧರಾಗಿ ನಿರಂತರ ಪ್ರಯತ್ನ ಮಾಡ್ತಾ ಸದಾ ಭಗವಂತನನ್ನ ಸತತಂ ಕೀರ್ತಯಂತಹ. ತಂಬೂರಿ ಹಿಡಿದೋ ಒಂದು ವರ್ಗವೇ ಆಯ್ತೀಗ, ದಾಸವರ್ಗಕ್ಕೆ ಒಂದು ವಿಶೇಷಣವನ್ನು ಕೃಷ್ಣ ಸತತಂ ಕೀರ್ತಯಂತಹ. ತತವಾದ್ಯವನ್ನು ಹಿಡಿದು ಕೀರ್ತನೆ ಮಾಡತಕ್ಕಂಥ ದಾಸವರ್ಗದವರು ಅಥವಾ ದೇವಲೋಕದ ದಾಸ ನಾರದರು, ಅವರೆಲ್ಲ ಸತತಂ ಕೀರ್ತಯಂತಹ. ಕೈಯಲ್ಲಿ ತಂಬೂರಿ ಹಿಡಿದು ತಂತಿ ವಾದ್ಯವನ್ನು ಬಾರಿಸ್ತಾ ಭಗವಂತನ ಗುಣಗಾನ ಮಾಡ್ತಾ ಹಾಡ್ತಾ ಹಾಡ್ತಾ ಕುಣಿತಾ ಮೈಮರೆತು ಕುಣಿತಾ ಗಾನ ಮಾಡಿದವರು.
ಕುಣಿಯೋದು ಯಾವಾಗಲೂ ಮೈ ಮರೆತಾಗ ಮಾತ್ರ ಸಾಧ್ಯ ಆಗತ್ತೆ. ಮೈ ಮರೆವು ಇಲ್ಲದೆ ಕುಣಿಲಿಕ್ಕಾಗೋದಿಲ್ಲ. ಮೈ ಮರೆತು ಕುಣಿಯೋದು ಅಂತ ಹೇಳ್ತೇವೆ. ದೇವರ ನೆನಪು ಬಂದಾಗ ನಮಗೆ ಮೈ ಮರೆವು ಬಾರದೇ ಇದ್ದರೆ ಕುಣಿಲಿಕ್ಕಾಗೋದಿಲ್ಲ. ಅಂದರೆ ಆಚೆ ಈಚೆಯಿಂದೆಲ್ಲ ಇದ್ದಾರೆ, ಏನು ತಿಳ್ಕೊಳ್ತಾರೋ ಏನೋ, ಬೆಳಗ್ಗೆ ನೆಟ್ಟಿಗೆ ಹೋಗೋಣ. ಕುಣಿಯೋದು ಹೇಗೆ ಸ್ವಲ್ಪ ಇಂಡಿಸೆಂಟು ಅಂತ ಹೇಳ್ತಾರೇನೋ, ರಸ್ತೆಯಲ್ಲೆಲ್ಲ ನೋಡ್ತಾರೆ ಹೇಗೆ ಕುಣಿಯೋದು, ರಸ್ತೆಯಲ್ಲಿ ಕುಣಿದ್ರೆ ಇವನಿಗೆ ಒಂದು ಸುತ್ತು ಕಮ್ಮಿ ಅಂತ ತಿಳ್ಕೊತಾರೆ, ಬೇಡ ಕುಣಿಯೋದು ಬೇಡ, ಹಾಗೆ ಹೋಗೋಣ. ಇದು ಯಾರು ಏನಂತಾರೆ ಅನ್ನೋ ಎಚ್ಚರವೇ ಇಲ್ಲದಿದ್ದಾಗ ಮಾತ್ರ ಕುಣಿಲಿಕ್ಕೆ ಸಾಧ್ಯವಾಗತ್ತೆ. ಆ ಮೈಮರೆವು, ಆ ತನ್ಮಯತೆ. ಆಗ ಎಲ್ಲವನ್ನು ಮರೆತು ಚೈತನ್ಯ ಮಹಾಪ್ರಭುಗಳು ಆಚಾರ್ಯರು ಇದನ್ನು ಪ್ರಾರಂಭ ಮಾಡಿದರು ನೋಡಿ. ಆದರೆ ಏನು ಮಾಡೋದು, ಕರ್ನಾಟಕದಲ್ಲಿ ಮಾಡಿದರು. ಹಾಗಾಗಿ ಕರ್ನಾಟಕದವರು ಮತ್ತೆ ಕುಣಿಯೋದು ಬಿಟ್ಟರು, ಆಚಾರ್ಯ ಕುಣಿಸಿದರು. ಅವ್ರ ಯಾತ್ರೆ ಹೋಗುವಾಗ ಬರುತ್ತೆ, ಅವರ ಚರಿತ್ರೆಯಲ್ಲಿ ಬರುತ್ತೆ. ತಾನೇ ಹಾಡುಗಳನ್ನು ಕಂಪೋಸ್ ಮಾಡಿ, ದೇವರ ನಾಮಗಳನ್ನು ಕಂಪೋಸ್ ಮಾಡಿ ಮುಂದಿನಿಂದ ಹೇಳ್ತಾ ಹೋಗೋರು. ಅವ್ರ ಶಿಷ್ಯರೆಲ್ಲ ತಾಳ ಹಿಡ್ಕೊಂಡು ರಾಗಬದ್ಧವಾಗಿ ಹೇಳಿ ಕುಣಿಬೇಕು. ಹೀಗೆ ಕುಣ್ಕೊಂಡು ಯಾತ್ರೆ ಮಾಡಿದವರು ಆಚಾರ್ಯ. ಒಂದು ಕ್ಷೇತ್ರ ಕೊಡಬೇಕಾದ್ರೆ ಕೇಶವ ಕೇಶವ ಶಾಸಕ ವಂದೇ ಪಾಶಧರ ಅರ್ಚಿತ ಶೂರಪರೇಶ ಕೊರಸ್ಸಾಗಿ ಹಾಡಬೇಕು. ದೇವಕಿ ನಂದನ ನಂದಕುಮಾರ ವೃಂದವನಂಜನ ಗೋಕುಲ ಚಂದ್ರ, ಇವರು ಕೊರಸ್ಸಾಗಿ ಹಾಡಬೇಕು. ಆನಂದ ತೀರ್ಥ ಪರಾನಂದ ವರದ ಕೊರಸ್ಸಾಗಿ ಹಾಡಬೇಕು. ಹೀಗೆ ಹಾಡಿಸಿಕೊಂಡು ತಾನು ಅಲ್ಲೇ ಹಾಡುಗಬ್ಬಗಳನ್ನು ಕಂಪೋಸ್ ಮಾಡಿ ಕುಣಿಸಿದ್ರು ಆಚಾರ್ಯರು. ಅದೇ ಮುಂದೆ ದಾಸ ಸಾಹಿತ್ಯಕ್ಕೆ ಸ್ಫೂರ್ತಿ ಆಯಿತು. ವಾಗ್ಮಯ, ವಾಗ್ಗೇಯಕಾರರು ಆಚಾರ್ಯರು ಸಂಗೀತ ಮತ್ತು ಸಾಹಿತ್ಯ ಎರಡನ್ನು ಕಂಪೋಸ್ ಮಾಡಿ ಕೊಟ್ಟವರು. ಸಂಸ್ಕೃತದಲ್ಲಿ ಸಂಗೀತ ಸಾಹಿತ್ಯ ಎರಡು ಒಟ್ಟಿಗೆ ಕೊಟ್ಟವರು ಬಹಳ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಇದ್ರೂ ಅವನು ಅದು ಕಾವ್ಯ, ಅದು ದೇವರ ನಾಮ ಅಲ್ಲ. ಮಾಡಿದ್ದ ಗೀತಗೋವಿಂದದಲ್ಲಿ ಜಯದೇವ ಸಂಗೀತ ಮತ್ತು ಸಾಹಿತ್ಯನ ಒಟ್ಟಿಗೆ ಸೇರಿದ್ರೆ ಒಂದು ಗೀತಗೋವಿಂದ ಕಾವ್ಯ ಅಂತಿದೆ. ಅದು ಸಂಗೀತ, ಅದನ್ನು ಪ್ರತಿಯೊಂದನ್ನು ಅದನ್ನು ಅಷ್ಟಪದಿ ಹಾಡ್ಲಿಕ್ಕೆ ಬರುವಂಥದ್ದು. ನೀವು ಕೇಳಿದ್ದೀರಿ, ಕಚೇರಿಗಳಲ್ಲಿ ಹಾಡ್ತಾರೆ. ಅದು ಸಂಗೀತದಲ್ಲಿ ರಚನೆಗೊಂಡಂಥ ಸುಂದರವಾದ ಕಾವ್ಯವೂ ಹೌದು. ಕೆಲವು ಕಷ್ಟ ಏನಂದರೆ ಸಂಗೀತಕ್ಕೋಸ್ಕರ ಕೆಲವು ಹಾಡುಗಳು ಬರೆದಿರ್ತಾರೆ, ಆದರೆ ಸಂಗೀತ ಮಾತ್ರ ಇದೆ, ಸಾಹಿತ್ಯವೇ ಇರೋಲ್ಲ. ಅದನ್ನು ಕೇಳಲಿಕ್ಕೆ ಕಷ್ಟ ಆಗತ್ತೆ. ಅದನ್ನು ರಾಗಕ್ಕೆ ಮಾತ್ರ ಕಿವಿ ಕೊಡಬೇಕು, ಅರ್ಥಕ್ಕೆ ಕಿವಿ ಕೊಡಬಾರ್ದು. ಅಂಥ ಹಾಡುಗಳು ಇರ್ತವೆ. ಕೆಲವು ಒಳ್ಳೆ ಚೆನ್ನಾಗಿರುತ್ತೆ ಅರ್ಥ, ಅದು ಯಾವ ತಾಳಕ್ಕೂ ಕೂತ್ಕೊಳ್ಳೋದಿಲ್ಲ. ಅದು ಗದ್ಯದ ಥರ ಇರುತ್ತೆ, ಗದ್ಯಗಂಧಿ ಆದಂಥ ಪದ್ಯಗಳು. ಇದಲ್ಲ, ಈ ಗೀತಗೋವಿಂದ ಪದ್ಯ ಸಂಗೀತಕ್ಕೆ ಹೊಂದುವಂಥದ್ದು ಒಳ್ಳೆ ಸಾಹಿತ್ಯ, ಆದರೆ ಅದು ದೇವರ ನಾಮ ಅಲ್ಲ, ಕಾವ್ಯ. ಅದರಲ್ಲಿ ಅವನಿಗೆ ಮುಖ್ಯ ಬೇಕಾಗಿರೋದೇನು ಅಂತಂದರೆ ಅದು ಕಾವ್ಯ. ಆದ್ದರಿಂದ ಅವನಿಗೆ ಭಕ್ತಿಗಿಂತ ಶೃಂಗಾರ ಮುಖ್ಯ ಆಗುತ್ತೆ. ಗೀತಗೋವಿಂದ ಸಂಗೀತ ಕಾವ್ಯ ಆದರೂ ಕೂಡ ಅದು ಭಕ್ತಿ ಕಾವ್ಯ ಅಲ್ಲ, ಶೃಂಗಾರ ಕಾವ್ಯ. ಅವನಿಗೆ ದೇವರಲ್ಲಿ ಭಕ್ತಿ, ಅದನ್ನು ಅಭಿವ್ಯಕ್ತ ಮಾಡೋದವನು ಶೃಂಗಾರದ ಮೂಲಕ. ರಾಧಾ ಮಾಧವ ಯೋಹೋ ಜಯಂತಿ ಯಮುನಾ ಕುಲೇರ ಹಕ್ಕೇಲಯ ಅಂತ ಶುರು ಮಾಡ್ತಾನೆ. ಕೃಷ್ಣ ಮತ್ತು ರಾಧೆಯರು ಯಮುನೆಯ ತೀರದಲ್ಲಿ ಕದ್ದು ಮಾಡಿರತಕ್ಕಂಥ ಸರಸಗಳಿಗೆ ನಮಸ್ಕಾರ, ಅವನು ನಮಸ್ಕಾರ ಮಾಡೋದಕ್ಕೆ ಅವರ ಸರಸ ಕ್ರೀಡೆಗಳಿಗೆ ನಮಸ್ಕಾರ ಅಂತ ಶುರು ಮಾಡ್ತಾನೆ. ಹೀಗೆ ಅವನು ಭಕ್ತನಾದರೂ ಕೂಡ ಅವನಲ್ಲಿ ಇರುವ ಭಕ್ತನಿಗಿಂತಲೂ ಅವನಲ್ಲಿರುವ ಕವಿ ಹೆಚ್ಚು ಪವರ್ಫುಲ್ಲು. ಭಕ್ತನನ್ನು ಪಕ್ಕಕ್ಕೆ ತಳ್ಳಿ ಕವಿ ಬಂದು ಕೂತು ಬಿಡ್ತಾನೆ ಕಾವ್ಯದಲ್ಲಿ. ಆದರೆ ಆಚಾರ್ಯರು ಭಕ್ತಿ ಕಾವ್ಯಗಳನ್ನು ಬರಕೊಟ್ಟರು, ಅಂತ ದೇವರ ನಾಮಗಳನ್ನು ಬರಕೊಟ್ಟರು ಭಜನೆಗೆ. ಅದನ್ನು ಸಂಗೀತದಲ್ಲಿ ಅಳವಡಿಸಲಿಕ್ಕೆ ಆಗುವಂಥ ಗೇಯ ಕಾವ್ಯಗಳನ್ನು, 12 ಸ್ತೋತ್ರಗಳು ಗೇಯ ಕಾವ್ಯಗಳು. ಆಚಾರ್ಯರಿಗೆ ಏನು ಚಾಲ್ತಿಯಲ್ಲಿದೆ 12 ಸ್ತೋತ್ರಗಳು. ಅವು ಎಲ್ಲವೂ ಸಂಪೂರ್ಣ ಸಂಗೀತಬದ್ಧವಾದ ಕಾವ್ಯಗಳು. ಅವು ಮಾತ್ರಾಬದ್ಧವಾಗಿ ಅತಿಮತ ತಮಗಿರಿ ಸಮಿತಿ ವಿಭೇದನ ಪಿತಾಮಹ ಭೌತಿದ ಗುಣಗಣ ನಿಲಯ 4 ಮಾತ್ರ ಇಲ್ಲ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ 4 ಮಾತ್ರೆಗೆ ನಿಲ್ಲಿಸಿದ್ದಾರೆ. ಈ ಮಾತ್ರೆ ಅಂದರೆ ವೈದ್ಯರು ಕೊಡುವ ಮಾತ್ರೆ ಬಿಟ್ಟು ಬೇರೆ ಮಾತ್ರೆಯೇ ಗೊತ್ತಿಲ್ಲದ ಪಂಡಿತರು ಆ ಶ್ಲೋಕವನ್ನೇ ಯದ್ವಾ ಮಾಡಿ ಮಾತ್ರ ಅಭಂಗ ಮಾಡಿ ಹಾಡ್ತಾರೆ. ಈಗ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ ಮಾತ್ರೇ ಇಲ್ಲ. ಸಂಗೀತಗಾರರಿಗೆ ನನಗೂ ಬರುತ್ತೆ, ಇವ್ರು ಕುನ್ನಗ್ತಾ ಇದ್ದಾರೆ ಅಲ್ಲಿ. ಅವರಿಗೆ ಮಾತ್ರೆ ಅಂದರೆ ಪಂಡಿತರು ಕೊಡುವ ಮಾತ್ರೆ ಬಿಟ್ಟು ಬೇರೆ ಮಾತ್ರೆ ಇದೆ ಅಂತಲೇ ಗೊತ್ತಿಲ್ಲ ಪಂಡಿತರಿಗೆ. ಈ ಪಂಡಿತರಿಗೆ ಅದನ್ನು ಶ್ಲೋಕವನ್ನೇ ಅಪಶ್ಲೋಕ ಮಾಡಿ ಯದ್ವಾ ತದ್ವಾ ಮಾಡಿ ಮಧ್ವಾಚಾರ್ಯ ಶ್ಲೋಕ ಒಂದು ಇವ್ರು ಹೇಳೋದು ಒಂದು ಆಗಿಬಿಟ್ಟಿದೆ. ಅದು ಕರೆಕ್ಟು 4 ಮಾತ್ರೆಗೆ ಅದನ್ನು ಕೂಡಿಸಿಟ್ಟು ಬಹಳ ಚೆಂದಾಗಿ ಇದು ಅಂತಲ್ಲ ಎಲ್ಲವೂ. ದೇವಕಿ ನಂದನ ಅದು 4 ಮಾತ್ರೆ ಇದೆ. ದೇವಕಿ ನಂದನ ನಂದಕು ಮಾರಾ ದೀರ್ಘ ಇದೆ ಅಲ್ಲಿ. ವೃಂದಾವನಾಂಜನ ಅಲ್ಲ, ವೃಂದವನಾಂಜನ ಗೋಕುಲ ಚಂದ್ರ ಕಂದ ಪಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ 4 ಮಾತ್ರೆಗೆ ಅಂದರೆ ಡಾನ್ಸ್ ಮಾಡುವ ಹಾಗಿದೆ ಅದು. ಬಾಬಾ ಈ ಮಾತ್ರೆಗಳ ವಿಜ್ಞಾನ ಪಂಡಿತರ ಕೈಯಲ್ಲಿ ಮಧ್ವಾಚಾರ್ಯ ಸಿಕ್ಕಾಕೊಂಡು
ಮಾತ್ರೆಯೂ ಹೋಯಿತು, ನೃತ್ಯವೂ ಹೋಯಿತು. ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುಗಳು ಕುಣಿಲಿ ಕಲಿಸಿದ್ರು, ಅದು ಇವತ್ತಿಗೂ ಕುಣಿತಾ ಇದ್ದಾರೆ. ವಿದೇಶದವರು ಕುಣಿತಾ ಇದ್ದಾರೆ. ಆಚಾರ್ಯರು ಕುಣಿದ್ರು ಕುಣಿಸಿದ್ರು, ಕನ್ನಡದವರು ಕುಣಿಯೋದೇ ಬಿಟ್ಟರು, ಮರ್ಯಾದೆ ಕಮ್ಮಿ ಆಗುತ್ತೆ ಅಂತ ಬಿಟ್ಟುಬಿಟ್ರು. ಹಾಗಾಗಿ ಅವರು ಹೇಳಿಕೊಟ್ಟ ಪರಂಪರೆ ಬರಲಿಲ್ಲ. ಅದನ್ನು ಸತತಂ ಕಿರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ, ಅದು ಮುಂದಿನ ಮಾತಿಗೆ ಸಾರ್ಥಕ ಆಯಿತು. ನಿರಂತರವಾಗಿ ತಂಬೂರಿ ಬಾರಿಸ್ತಾ ಕುಣಿಬೇಕಾಗಿದ್ದರೆ ಯತಂತಹ ಬಹಳ ಪ್ರಯತ್ನ ಬೇಕು, ಸುಲಭದಲ್ಲಿ ಕುಣಿಲಿಕ್ಕೂ ಆಗೋಲ್ಲ. ಆಮೇಲೆ ದೃಢವಾದ ದೀಕ್ಷೆ ಬೇಕು, ಇಲ್ಲದ್ರೆ ಆಗೋಲ್ಲ. ನಮಸ್ಯಂತಶ್ಚ ಮಾಂ ನಿತ್ಯಂ, ನಿತ್ಯವೂ ನನ್ನನ್ನು ನಮಸ್ಕರಿಸುವವರು ಅಂತ. ನಮಸ್ಕರಿಸುವವರು ಅಂದರೆ ಸಂಸ್ಕೃತದಲ್ಲಿ ನಮು ಪ್ರಹ್ವತ್ವೇ ಶಬ್ದೇಚ ಅಂತ. ಎಲ್ಲಿ ಭಗವಂತನ ನೆನಪು ಬಂತೋ, ಭಗವಂತನ ನೆನಪು ಬಂದಾಗೆಲ್ಲ ಅವರು ತಲೆ ಬಗ್ಗಿಸ್ತಾರೆ. ದೊಡ್ಡವರನ್ನು ಭಗವಂತನ ಪ್ರತೀಕ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಮುಂದೆ ಬರುತ್ತೆ. ಭಗವಂತನ ಪ್ರತೀಕ ಎಲ್ಲಿ ನೋಡಿತೋ ಅಲ್ಲಿ ತಲೆ ಬಗ್ಗಿಸು. ನಿತ್ಯಂ ನಮಸ್ಯಂತಹ ಅಂದರೆ ಎಲ್ಲಿ ಭಗವಂತನ ಪ್ರತೀಕ ಯಾವುದು, ಒಂದು ದೇವಾಲಯದಿಂದ ಹೋಗುವಾಗ ಆ ದೇವಸ್ಥಾನದ ಎದುರು ನಿಂತು ತಲೆಬಾಗಿಸಿ ಮುಂದೆ ಹೋಗು. ಇದು ದೇವರಿಗೆ ನೀನು ಸಲ್ಲಿಸುವಂಥ ಒಂದು ರೆಸ್ಪೆಕ್ಟ್. ಆಮೇಲೆ ಚಲೇವ ಅಚಲೇ ತಥಾ ಜ್ಞಾನಿತ್ವಾತ್ಮೈವ ಮೇಮತಂ. ದೇವರ ಪ್ರತಿಮೆ ಎಂದರೆ ಚಲಿಸುವ ಪ್ರತಿಮೆ ಜ್ಞಾನಿಗಳು ಅಂದರೆ. ಎಲ್ಲಿ ದೇವದ್ವಿಜ ಗುರು ಪ್ರಾಜ್ಞ ಪೂಜೆ ಮಾಡ್ತಾರೆ. ಯಾರು ದ್ವಿಜರೋ, ಎರಡನೇ ಬಾರಿ ಹುಟ್ಟಿದವರು. ಎರಡನೇ ಬಾರಿ ಹುಟ್ಟುವುದು ಅಂದರೆ ಜ್ಞಾನದಿಂದ ಅಲ್ಲ, ಪುನರ್ಜನ್ಮ. ಮೊದಲು ಹುಟ್ಟುವುದು ತಾಯಿಯ ಹೊಟ್ಟೆಯಿಂದ, ಎರಡನೇ ಜ್ಞಾನಿ ಆಗುವುದು ಪುನರ್ಜನ್ಮ. ಯಾರು ಜ್ಞಾನಿಗಳೋ ಅವರನ್ನು ಕಂಡಾಗ ತಲೆಬಾಗಿಸು. ಅದಕ್ಕಿಂತಲೂ ಕೂಡ ನಿನಗೆ ನೇರ ಪಾಠ ಹೇಳಿದವರು ಎಲ್ಲ ಜ್ಞಾನಿಗಳಿಗೂ ತಲೆಬಾಗಿಸು. ದೇವದ್ವಿಜ, ಅದಕ್ಕಿಂತಲೂ ಹೆಚ್ಚು ಗೌರವ ನಿನಗೆ ಜ್ಞಾನ ಕೊಟ್ಟವರು ಗುರು, ನಿನ್ನ ಗುರುಗಳಿಗೆ ತಲೆಬಾಗಿಸು. ಅದಕ್ಕಿಂತಲೂ ಹೆಚ್ಚು ನಿನ್ನ ಗುರುಗಳಿಗಿಂತಲೂ ಆ ಕಾಲದಲ್ಲೇ ಶ್ರೇಷ್ಠ ಜ್ಞಾನಿಗಳಿದ್ದರೆ ಪ್ರಾಜ್ಞರು. ಇವಾಗ ಆಚಾರ್ಯರ ಕಾಲದಲ್ಲಿ, ಆಚಾರ್ಯ ಮಧ್ವರ ಕಾಲದಲ್ಲಿ ಅವರು ಪಾಠ ಹೇಳಿದವರು ಬೇರೆ ಬೇರೆ ಇರ್ತಾರೆ. ಆದರೆ ಆ ಪಾಠ ಹೇಳಿದವರಿಗೂ ಗೌರವಾರ್ಹರು ಈ ಪ್ರಾಜ್ಞರು, ಪೂರ್ಣ ಪ್ರಜ್ಞರು. ಅದರಿಂದ ಯಾರು ಪೂರ್ಣ ಪ್ರಜ್ಞರೋ, ಯಾರು ಪ್ರಾಜ್ಞರೋ ಅವರಿಗೆ ಪಾಠ ಹೇಳಬೇಕು ಅಂತಿಲ್ಲ, ಜಗತ್ತಿಗೆ ಒಂದೇರೋ ಅವರು. ಹಾಗೆ ಪ್ರಾಜ್ಞರಿಗೆ ಗೌರವಿಸು, ನಿನಗೆ ಪಾಠ ಹೇಳಿದವರಿಗೆ ಗೌರವ ಸಲ್ಲಿಸು. ಯಾರು ಜ್ಞಾನಿಗಳೋ ಅವರನ್ನು ಕಂಡಾಗ ತಲೆ ಬಗ್ಗಿಸು. ಇದು ಭಗವಂತನಿಗೆ ಸಲ್ಲಿಸ್ತಕ್ಕಂಥ ಗೌರವ. ಇದನ್ನೇ ನಮಸ್ಯಂತಶ್ಚ, ಭಗವಂತನ ಪ್ರತೀಕವನ್ನು ಕಂಡಾಗ ನಮಸ್ಕರಿಸುವುದು. ನಮಗೆ ಈ ಈ ಈ ಬಗ್ಗುವ ತರಬೇತಿಯೇ ಇಲ್ಲ. ನಾ ಯಾಕೆ ಬಗ್ಬೇಕು ಅಂತ ಹೀಗೆ ಬೆನ್ನು ಇದ್ದದ್ದು ಒಂದು ಸಟ್ ನಾಟಕ ಮಾಡಿ ನಿಂತು ಬಿಡ್ತೇವೆ ನಾವು. ಅಂದರೆ ಈ ಬಗ್ಗುವ ತರಬೇತಿಯೇ ಕೊಟ್ಟಿಲ್ಲ ನಾವು. ಬಗ್ಗದೇ ಇರುವುದೇ ದೊಡ್ಡಸ್ತಿಗೆ ಅನ್ನೋ ಭ್ರಮೆ ಬಂದುಬಿಟ್ಟಿದೆ. ಎಲ್ಲಿ ಹಿರಿಮೆ ಕಂಡೆವೋ ಅಲ್ಲಿ ಬಗ್ಗಬೇಕು. ಅಷ್ಟೇ ಅಲ್ಲ, ನಮಸ್ಯಂತಹ ಅಂದರೆ ನಮೋ ಪ್ರಹ್ವತ್ವೇ ಶಬ್ದೇಚ. ಅಲ್ಲಿ ಭಗವಂತನನ್ನು ಕಂಡು ಭಗವಂತನನ್ನು ಸ್ತೋತ್ರ ಮಾಡೋದು ಉಂಟಲ್ಲ, ನಮಸ್ಕಾರ ಅನ್ನೋದು ಮೂರು ಥರ. ಒಂದು ದೈಹಿಕ, ಅದು ಬಗ್ಗುವುದು, ದೈವವನ್ನು ಬಗ್ಗಿಸುವುದು ದೈಹಿಕವಾದ ನಮಸ್ಕಾರ. ವಾಚಿಕವಾದ ನಮಸ್ಕಾರ ಅಂತಂದರೆ ಭಗವಂತನ ಗುಣಗಳನ್ನು ಬಾಯಿಯಿಂದ ಹಾಡಿ ಹೊಗಳುವುದು. ಮಾನಸಿಕ ನಮಸ್ಕಾರ ಅಂದರೆ ಭಗವಂತನನ್ನು ಧ್ಯಾನ ಮಾಡೋದು ಮನಸ್ಸಿನಲ್ಲಿ. ಮನಸ್ಸು ಭಗವಂತನ ಕಡೆಗೆ ಬಗ್ಗುವುದು ಮಾನಸಿಕ ನಮಸ್ಕಾರ. ಬಾಯಿಯಲ್ಲಿ ಭಗವಂತನ ಗುಣಗಳ ನುಡಿ ವಾಚಿಕ ನಮಸ್ಕಾರ. ಆಗ ಅದನ್ನು ನುಡಿವಾಗ ನಮ್ಮ ಕೈ ಹೀಗೆ ಭಗವಂತನ ಬಗೆಗೆ ಜೋಡಿಸಿಕೊಳ್ಳುವುದು. ಆಮೇಲೆ ತಲೆ ಬಗ್ಗುವುದು, ಇಡೀ ದೇಹ ಪ್ರವಣ, ದೇಹ ನಮ್ರವಾಗುವುದು, ಕೈ ಜೋಡು ಇವು ಒಂದಕ್ಕೊಂದು ಸೇರಿಕೊಳ್ಳುವುದು. ಅದು ಸೇರಿಕೊಳ್ಳಬಹುದು, ಹೀಗೆ ಹಿಡ್ಕೊಳ್ಳಬಹುದು. ಒಟ್ಟಿನಲ್ಲಿ ಅದ್ರಲ್ಲಿ ಏನು ಅಂದರೆ ಇದು ಹೀಗೆ ಹಿಡ್ಕೊಂಡ್ರೆ ಇದರಲ್ಲಿ ಅರ್ಪಣ ಭಾವ ಇದೆ. ಇದು ಒಂದು ಅರ್ಪಣ ಭಾವವೇ. ನಮಃ ಅನ್ನುವುದು ಅರ್ಪಣ ಭಾವವೇ. ನಮಃ ಅಂದರೆ ನನ್ನದೇನೂ ಇಲ್ಲಪ್ಪ. ನಮಃ ಅಂದರು ನಮಮ ಅಂದರು ಅರ್ಥ ಒಂದೇ ಸಂಸ್ಕೃತದಲ್ಲಿ. ನಮಮ ನನ್ನದು ಏನೂ ಇಲ್ಲ, ಎಲ್ಲ ನಿನ್ನದೇ ಅನ್ನುವ ಅರ್ಪಣ. ಅದೇ ತುಭ್ಯಮಹಂ ಸಂಪ್ರದದೇ ನಮಮ ನಮಮ. ನೀವು ಹೀಗೆ ಹೇಳಿದರೂ ಅರ್ಪಣವೇ, ಹೀಗೆ ಮಾಡಿದರೂ ಅರ್ಪಣವೇ. ಮುಖ್ಯ ಏನು ಅಂದರೆ ಏನು ಮಾಡಿದರೂ ಅದರ ಹಿಂದೆ ಭಾವ ಇರಬೇಕು. ಭಾವ ಇಲ್ಲದೇ ಇದ್ದರೆ ನಾಟಕವೇ.